ಹಲೋ ಸ್ನೇಹಿತರೆ, ಎಲ್ಲರಿಗೂ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆದರದ ಸುಸ್ವಾಗತ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಅಮೆಝಾನ್ ಡೆಲಿವರಿ ಫ್ರಾಂಚೈಸ್ ಯಾವ ರೀತಿ ತಗೊಳ್ಬೇಕು, ನೀವು ಅಮೆಝಾನ್ ಡೆಲಿವರಿ ಫ್ರಾಂಚೈಸ್ ಯಾವ ರೀತಿ ತಗೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ಅದಕ್ಕೆ ಯಾವ ರಿಕ್ವೈರ್ಮೆಂಟ್ ಇದೆ, ಬೇಸಿಕ್ ರಿಕ್ವೈರ್ಮೆಂಟ್ ಇದೆ, ಯಾವ ರೀತಿ ನೀವು ಎನ್ರೋಲ್ ಆಗಬೇಕು, ಯಾವ ರೀತಿ ನೀವು ಅದು ರೂಲ್ಸ್ ಫಾಲೋ ಮಾಡಿರ್ಬೇಕು, ನೀವು ಅಮೆಝಾನ್ ಡೆಲಿವರಿ ಫ್ರಾಂಚೈಸ್ ತಗೊಳ್ಬೇಕಂದಾಗ ಯಾವ್ಯಾವ ರೀತಿ ನಿಮ್ಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಇರಬೇಕು, ನಿಮ್ಗೆ ಜಾಗ ಎಲ್ಲಿರ್ಬೇಕು, ಮತ್ತೆ ಯಾವ ಲೊಕೇಶನ್ ಅಲ್ಲಿ ನೀವು ತಗೊಳ್ಬಹುದು, ನಿಮ್ಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಏನಿದೆ, ನಿಮ್ಮ ಹತ್ರ ಯಾವ ವೆಹಿಕಲ್ ಇರಬೇಕು, ಮತ್ತೆ ಅವರು ನಿಮ್ಗೆ ಯಾವ ರೀತಿ ಹಣ ಕೊಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಖಂಡಿತ ಈ ವಿಡಿಯೋದಲ್ಲಿ ನಿಮ್ಗೆ ಲಭ್ಯ ಆಗುತ್ತೆ. ಆದ್ರಿಂದ ಈ ವಿಡಿಯೋನ ಖಂಡಿತವಾಗಿ ಸ್ಕಿಪ್ ಮಾಡಬೇಡಿ. ನೀವು ಖಂಡಿತವಾಗಿ ನೀವು ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ರೆ ನಿಮ್ಗೂ ಆಲೋಚನೆ ಇದ್ರೆ ನೀವು ಅಮೆಝಾನ್ ಡಿಸ್ಟ್ರಿಬ್ಯೂಟರ್ ಫ್ರಾಂಚೈಸ್ ತಗೊಳ್ಬೇಕಂದ್ರೆ ನಿಮ್ಗೆ ಈ ವಿಡಿಯೋ ಖಂಡಿತವಾಗಿ ಯೂಸ್ಫುಲ್ ಆಗುತ್ತೆ. ಈಗ ನೀವು ಈ ಲಾಜಿಸ್ಟಿಕ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಂದ್ರೆ ಅಮೆಝಾನ್ ಅಲ್ಲಿ ನೀವು ಅವ್ರ ಜೊತೆ ಟೈಪ್ ಮಾಡ್ಕೊಳ್ಬೇಕಂದ್ರೆ, ನೀವು ಡೆಲಿವರಿ ವೆಂಡರ್ ಆಗ್ಬೇಕಂದ್ರೆ ಅಮೆಝಾನ್ ಜೊತೆಯಲ್ಲಿ ನೀವು ಬರಬೇಕಾಗಿರೋದು logistics.amazon.in ಇಲ್ಲಿಗೆ ನೀವು ಬಂದು ಲಾಗಿನ್ ಆದರೆ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ನಿಮಗೆ ಯಾವ ರೀತಿ ಅವ್ರ ಜೊತೆಯಲ್ಲಿ ನೀವು ಫ್ರಾಂಚೈಸ್ ಆಗಿ ಓಪನ್ ಮಾಡ್ಕೊಳ್ಬೋದು, ಯಾವ ರೀತಿ ಅವ್ರ ಜೊತೆ ಪಾರ್ಟ್ನರ್ ಆಗ್ಬೋದು, ಯಾವ ರೀತಿ ಅಮೆಝಾನ್ ಜೊತೆಯಲ್ಲಿ ಪಾರ್ಟ್ನರ್ ಆಗ್ಬೋದು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಎಲ್ಲ ಹೇಳಿದ್ದಾರೆ. ಇಲ್ಲಿ ಮೈನ್ ಥಿಂಗ್ ಏನಂದ್ರೆ ನಿಮ್ಮ ಹತ್ರ ಒಂದು ವೆಹಿಕಲ್ ಇರಬೇಕು. ನಾರ್ಮಲ್ ಆಗಿ ನಿಮ್ಮ ಈ ಫ್ರಾಂಚೈಸ್ ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ ಕೆಲಸ ಏನಂದ್ರೆ ಅವ್ರದ್ದು ಒಂದು ಸೆಂಟರ್ ಇರುತ್ತೆ, ಆ ಲೊಕ್ಯಾಲಿಟಿ ಇರುತ್ತೆ, ಆ ಲೊಕ್ಯಾಲಿಟಿಯಿಂದ ನೀವು ಪಿಕ್ ಮಾಡ್ಕೊಂಡು ನಿಮ್ಮ ಏರಿಯಾದಲ್ಲಿ ನೀವು ಡೆಲಿವರಿ ಮಾಡಿದ್ರೆ, ಅದನ್ನ ಡ್ರೈವ್ ಮಾಡ್ಕೊಂಡು ಹೋಗಿ ನೀವು ಅದನ್ನ ಡೆಲಿವರ್ ಮಾಡಿದ್ರೆ ಅವ್ರ ಅಮೆಝಾನ್ ಕಸ್ಟಮರ್ಗೆ ನಿಮ್ಗೆ ನೀವು ಎಷ್ಟು ಡೆಲಿವರ್ ಮಾಡುತ್ತೀರೋ ಅದಕ್ಕೆ ತಕ್ಕಂತೆ ಅವರು ನಿಮಗೆ ದುಡ್ಡು ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಇದು ಬಂದ್ಬಿಟ್ಟು ಇಂಡಿಪೆಂಡೆಂಟ್ ಫ್ರಾಂಚೈಸ್ ಮಾಡೆಲ್ಲು. ಇದಕ್ಕೆ ನೀವೇನು ದುಡ್ಡೇನು ಕೊಡಬೇಕಾಗಿಲ್ಲ, ದುಡ್ಡೇನು ಕೊಡಬೇಕಲ್ಲ. ನೀವೇನು ಮಾಡ್ಬೇಕಂದಾಗ ನೀವು ಜಸ್ಟ್ ಆನ್ಲೈನಲ್ಲಿ ಹೋಗ್ಬಿಟ್ಟು ನಿಮ್ಮ ಡೀಟೇಲ್ಸ್ನೆಲ್ಲ ಇನ್ಫಾರ್ಮೇಷನ್ ಎಲ್ಲಾನು ಅವ್ರು ಏನೇನು ಕೇಳೋ ಇನ್ಫಾರ್ಮೇಷನು, ನಿಮ್ಮ ವೆಹಿಕಲ್ ಡೀಟೇಲ್ಸು, ನಿಮ್ಮ ವೆಹಿಕಲ್ ಇನ್ಶೂರೆನ್ಸು, ನಿಮ್ಮ ಇನ್ಫಾರ್ಮೇಷನ್ನು ಅಂದರೆ ಡ್ರೈವರ್ ಇನ್ಫಾರ್ಮೇಷನ್ ಪ್ರತಿಯೊಂದನ್ನು ನೀವು ಅಲ್ಲಿ ಕೊಟ್ಟರೆ ಅವರು ನಿಮ್ಮ ಏರಿಯಾದಲ್ಲಿ ಆಲ್ರೆಡಿ ಈ ಥರ ಫ್ರಾಂಚೈಸ್ ತೊಗೊಂಡಿದ್ದಾರಾ, ಯಾರಾದರೂ ತಗೊಂಡಿಲ್ಲ ಅಂದರೆ ಆಗ ನಿಮಗೆ ಆ ಆಪರ್ಚುನಿಟಿ ಖಂಡಿತವಾಗಿ ಸಿಗುತ್ತೆ. ನಿಮ್ಮ ಏರಿಯಾದಲ್ಲಿ ಆಲ್ರೆಡಿ ತಗೊಂಡಿದ್ರೆ ಇನ್ ಕೇಸ್ ಏನಾದರೂ ಅವ್ರ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ, ಅವರಿಂದ ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇದೆಯಾ ಅಂದರೆ ಅವ್ರನ್ನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ನಿಮ್ಮನ್ನು ತಗೊಳ್ಬೋದು. ಆದ್ರಿಂದ ನೀವು ಫಸ್ಟ್ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಏರಿಯಾದಲ್ಲಿ ಈ ತರ ಫೆಸಿಲಿಟಿ ಇದೆಯೋ ಇಲ್ಲ ಅಂತ. ಮತ್ತೆ ಏನೇನು ನಾರ್ಮಲ್ ಆಗಿ ಏನೇನು ಮಿನಿಮಮ್ ರಿಕ್ವೈರ್ಮೆಂಟ್ ಬೇಕು ಅಂತಾನು ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಯಾವ ತರ ವೆಹಿಕಲ್ ನಿಮ್ಮ ಹತ್ರ ಇರಬೇಕು ಅಂತ. 4 ವರ್ಷಕ್ಕಿಂತ ಹಳೆ ವೆಹಿಕಲ್ ಇರಬಾರ್ದು. ಮತ್ತೆ ಎಲ್ಲಾನು ಆನ್ಲೈನ್ ಅಲ್ಲೇ ಟ್ರೈನಿಂಗ್ ಕೊಡ್ತಾರೆ ನಿಮಗೆ, ಯಾವ ತರ ಸೇಫ್ ಆಗಿ ಡ್ರೈವ್ ಮಾಡಬೇಕು, ಯಾವ ತರ ನಾವು ಡೆಲಿವರಿ ಮಾಡಬೇಕು ಅನ್ನೋದನ್ನೆಲ್ಲಾನು ಅವರು ಕ್ಲಿಯರ್ ಆಗಿ ಎಲ್ಲ ರೀತಿಯಲ್ಲಿ ಆನ್ಲೈನ್ ಅಲ್ಲೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ ನೀವು ಬಂದ್ಬಿಟ್ಟು ಅವ್ರಿಗೆ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ ತರ ಇರ್ತೀರಾ. ಅರ್ಥ ಆಯ್ತಲ್ವಾ? ಎಷ್ಟು ಡ್ರೈವರ್ ಬೇಕೋ ಅದೆಲ್ಲ ಹೇಳ್ತಿದ್ದಾರೆ. ನಾರ್ಮಲ್ ಆಗಿ ಅವ್ರದ್ದೇನು ಮಿನಿಮಮ್ ರಿಕ್ವೈರ್ಮೆಂಟ್ ಏನಿರಲ್ಲ. ನಿಮ್ಮ ಹತ್ರ ಕಂಪ್ನಿ ಅಂತ ಇದ್ರೆ ನೀವು ಕಂಪ್ನಿಯಾಗಿ ಎಷ್ಟು ಜನ ಡ್ರೈವರ್ ಇಟ್ಕೊಂಡು ನೀವು ಅವ್ರಿಗೆ ಸಪ್ಲೈ ಮಾಡ್ಬೋದು. ಮತ್ತೆ ಎಲ್ಲ ರೀತಿಯಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇದೆಲ್ಲ ಓದ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ವಾಟ್ ಈಸ್ ದ ಪಾರ್ಸಲ್ ಸೈಜ್ ಅಂದ್ರೆ, ಕರೆಂಟ್ಲಿ ದ ವೆಯ್ಟ್ ಆಫ್ ದ ಡೆಲಿವರಿ ಈಸ್ 25 kg ಮ್ಯಾಕ್ಸಿಮಮ್ ವರೆಗೂ ನೀವು ಡೆಲಿವರಿ ಮಾಡ್ಬೋದು. 25 kg ಇರುವಂಥದ್ದು. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ನಿಮ್ಮ ವೆಹಿಕಲ್ ಅಲ್ಲಿ ಮತ್ತೆ ಡೆಲಿವರ್ ಮಾಡ್ಬೇಕಂದ್ರೆ ಅಟ್ ಮ್ಯಾಕ್ಸಿಮಮ್ 85 ಕಿಲೋಮೀಟರ್ಸ್ ವರೆಗೂ ನೀವು ಡೆಲಿವರ್ ಮಾಡ್ಬೋದು ಅವರೇಜ್ ಪರ್ ಡೇ ನಿಮ್ಮ ಲೊಕೇಶನ್ ಅಲ್ಲಿ. ಸೊ ನೀವು ಅಂಗಡಿಗಳಿಗೂ ಡೆಲಿವರಿ ಮಾಡ್ಬೋದು, ಇಲ್ಲೊಂದು ಮತ್ತೆ ರೆಸಿಡೆನ್ಷಿಯಲ್ ಏರಿಯಾಗೂ ಮಾಡ್ಬೋದು. ಅವ್ರಿಗೆ ಯಾವ ಅಡ್ರೆಸ್ ಕೊಡ್ತಾರೋ ನಿಮ್ಮ ಕೆಲಸ ಅಲ್ಲೋಗಿ ನಿಮ್ಮ ಕೆಲಸ ಬಂದ್ಬಿಟ್ಟು ನೀವು ಡೆಲಿವರಿ ಮಾಡೋದು. ನೀವು ಮಲ್ಟಿಪಲ್ ಏರಿಯಾಸ್ನು ಕವರ್ ಮಾಡ್ಬೋದು, ಒಂದೇ ಏರಿಯಾನೇ ಕವರ್ ಮಾಡ್ಬೋದು. ಅದಕ್ಕೆ ತಕ್ಕಂತೆ ಅಮೆಝಾನ್ ಅವ್ರು ಬಂದ್ಬಿಟ್ಟು ನಿಮಗೆ ಪೇ ಮಾಡ್ತಾರೆ. ನಿಮಗೆ ಅರ್ಥ ಆಯ್ತಲ್ವಾ? ನಿಮಗೆ ಈ ಪ್ರೋಗ್ರಾಮ್ ಅಲ್ಲಿ ನೀವು ಜಾಯ್ನ್ ಆಗ್ಬೇಕಂದಾಗ ಇದು ಸಿಂಪಲ್. ನೀವು ಅಮೆಝಾನ್ ಫ್ರಾಂಚೈಸ್ ಆಗ್ಬೇಕಂದ್ರೆ ನೀವು ಸಿಂಪಲ್ ಆಗಿ logistic.amazon.in ಬಂದ್ಬಿಟ್ಟು ನಿಮ್ಮ ಡೀಟೇಲ್ಸ್ನೆಲ್ಲ ಇಲ್ಲಿ ಎನ್ರೋಲ್ ಮಾಡಿದ್ರೆ, ನಿಮಗೆ ಡೀಟೇಲ್ಸ್ ಎಲ್ಲ ಎನ್ರೋಲ್ ಮಾಡಿದ್ರೆ ನಿಮಗೆ ಅವರು ಬಂದ್ಬಿಟ್ಟು
ಕಾಲ್ ಮಾಡ್ತಾರೆ, ಮತ್ತೆ ಎಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಎಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಬಿಟ್ಟು ನಿಮಗೆ ಎಲ್ಲ ಕ್ರಿಮಿನಲ್ ಅಫೆನ್ಸಸ್ ಏನಾದರೂ ಇದೆಯೋ ಇಲ್ಲ ಅಂತ ಅವ್ರ ಥರ್ಡ್ ಪಾರ್ಟಿ ಬ್ಯಾಕ್ಗ್ರೌಂಡ್ ಚೆಕ್ ಅವರಿಂದ ಅವ್ರು ಚೆಕ್ ಮಾಡಿಸಿ ನಿಮ್ದೆಲ್ಲ ಓಕೆ ಅಂದರೆ ಅವರು ಅಮೆಝಾನ್ ಡೆಲಿವರಿ ಕೆಲಸ ನಿಮಗೆ ಕೊಡ್ತಾರೆ. ಮತ್ತು ಪೇಮೆಂಟ್ಸ್ ಎಲ್ಲ ನಿಮಗೆ ವೀಕ್ಲಿ ಬೇಸಿಸೇ ಕೊಟ್ಬಿಡ್ತಾರೆ. ನೀವು ಆ ವಾರದಲ್ಲಿ ಎಷ್ಟು ಡೆಲಿವರ್ ಮಾಡಿದ್ದೀರಾ ಅದಕ್ಕೆ ತಕ್ಕಂತೆ ಅವರು ನಿಮಗೆ ವೀಕ್ಲಿ ಬೇಸಿಸಲ್ಲಿ ಪೇಮೆಂಟ್ ಮಾಡ್ತಾರೆ. ಈ ಅಮೆಝಾನ್ ಡೆಲಿವರಿ ಫ್ರಾಂಚೈಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಖಂಡಿತವಾಗಿ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ದೊರೆಯುತ್ತೆ. ಮತ್ತೊಮ್ಮೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಗುಡ್ ಬೈ.